ಯಾರಿಗಾಗಿ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಯಾತಕ್ಕೆ ಹೋರಾಟ, ಯಾರಿಗಾಗಿ ಬಡದಾಟ. ಯಾತಕ್ಕೆ ಹೋರಾಟ, ಯಾರಿಗಾಗಿ ಬಡದಾಟ. ಮಾಯ ಮೋಜಿನ ಮಾಯ ಮೋಜಿನ ಸಂತೆ ಇದು, ಕಣ್ಣೀರು ತುಂಬಿದ ಬರಿ ಚಿಂತೆ ಇದು. ಮಾಯ ಮೋಜಿನ ಸಂತೆ ಇದು, ಕಣ್ಣೀರು ತುಂಬಿದ ಬರಿ ಚಿಂತೆ ಇದು. ದಿಕ್ಕು ದಿಕ್ಕು ನೋಡುವೆಯ, ಬಿಕ್ಕಿ ಬಿಕ್ಕಿ ಅಳುವೆಯ. ದಿಕ್ಕು ದಿಕ್ಕು ನೋಡುವೆಯ, ಬಿಕ್ಕಿ ಬಿಕ್ಕಿ ಅಳುವೆಯ. ಕಟ್ಟುವೆಯ ಮನೆಯು, ಬಿಟ್ಟು ಬಿಡುವೆಯ ಲೋಕ. ನಾನು ನನ್ನದು ಎನ್ನುವೆಯ, ಮಾಯ ಬಂಧನಕ್ಕೆ ಸಿಕ್ಕುವೆಯ. ನಾನು ನನ್ನದು ಎನ್ನದಿರು, ಮಾಯ ಬಂಧನಕ್ಕೆ ದೂರವಿರು. ಧ್ಯಾನ ಮಾರ್ಗವು ಹಿಡಿಯೋ ಇನ್ನ, ಮುಕ್ತಿಯ ಮಾರ್ಗವು ತುಂಬ ಚೆನ್ನ. ಧ್ಯಾನ ಮಾರ್ಗವು ಹಿಡಿಯೋ ಇನ್ನ, ಮುಕ್ತಿಯ ಮಾರ್ಗವು ತುಂಬ ಚೆನ್ನ. ಕಟ್ಟುವೆಯ ಮನೆಯು, ಬಿಟ್ಟು ಬಿಡುವೆಯ ಲೋಕವು. ಈ ಲೋಕವು. ಪ್ರಿಯ ಮಿತ್ರರೇ, ಮಾನವನು ಇಡೀ ಜೀವನ ಪೂರ್ತಿ ದುಃಖ ಪಡ್ತಾನೆ. ನನಗೊಂದು ಮನೆ ಇಲ್ಲ, ಎಲ್ಲರಿಗೆ ಮನೆ ಇದೆ ಅಂತ ಎಷ್ಟೋ ದುಃಖಿಸ್ತಾನೆ. ಆದರೆ ಇಡೀ ಜೀವನ ಪೂರ್ತಿ ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮಿಸಿ ಒಂದಿನ ಮನೆ ಕಟ್ತಾನೆ. ಆ ಮನೆ ಕಟ್ಟಕ್ಕೋಸ್ಕರ ಎಷ್ಟೆಲ್ಲ ಹೋರಾಡ್ತಾನೆ, ಒದ್ದಾಡ್ತಾನೆ. ಅಲ್ಲಿಂದ ಅದು ತಗೊಂಡು ಬಾ, ಇಲ್ಲಿಂದ ಇದು ತಗೊಂಡು ಬಾ ಅಂತ ಹೇಳಿ ಹೇಳಿ ಆ ಮನೆಯನ್ನು ಸುಂದರವಾಗಿ ಗಟ್ಟುಮುಟ್ಟಾಗಿ ಕಟ್ಬಿಡ್ತಾನೆ. ಆ ಮನೆ ಸಣ್ಣದಾಗಿರ್ಬೋದು ಅಥವಾ ದೊಡ್ಡದು ಮಹಾಲ್ ಆಗಿರ್ಬೋದು, ಬಂಗ್ಲೆ ಆಗಿರ್ಬೋದು. ಆ ಮನೆಗೆ 100 ವರ್ಷ ಆಯುಷ್ಯ ತುಂಬಿ ತಾನು ಮಾತ್ರ ಈ ಲೋಕವನ್ನೇ ಬಿಟ್ಟು ಹೋಗ್ತಾನೆ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ನಿನ್ನ ಒಳ್ಳೆಯದಕ್ಕೆ, ನಿನ್ನ ಕೆಟ್ಟದಕ್ಕೆ, ಎಲ್ಲವುದಕ್ಕೂ ನಿನಗೆ ನೀನೇ. ನಿನ್ನ ಅಶಾಂತಿಗೆ, ನಿನ್ನ ಅನಾರೋಗ್ಯಕ್ಕೆ, ನಿನ್ನ ಶಾಲೆಗೆ, ಎಲ್ಲವುದಕ್ಕೂ ನೀನೇ ಕಾರಣ. ಆದರೆ ನೀನು ಯಾರು ಅನ್ನೋದೇ ನಿನಗೆ ಗೊತ್ತಿಲ್ಲ. ಆದರೆ ಈ ಪ್ರಪಂಚದಲ್ಲಿ ಕೊನೆ ಉಸಿರುವರೆಗೂ ನೀನು ಒದ್ದಾಡ್ತಾನೆ ಇರ್ತೀಯ, ಗುದ್ದಾಡ್ತಾನೆ ಇರ್ತೀಯ, ಜೀವನ ಪೂರ್ತಿ ಬಡದಾಡ್ತಿರ್ತೀಯ. ಜೀವನದ ಸುಖನೇ ಪಡೆಯಲ್ಲ, ಜೀವನದ ಆನಂದನೇ ನಿನಗೆ ಗೊತ್ತಾಗಲ್ಲ. ಯಾಕಂದರೆ ಬರೋ ಪ್ರತಿ ಸಾರಿ ಕೂಡ ನೀನು ಈ ಸಂತೆ, ಈ ಜಗ ಎನ್ನುವ ಮಾಯೆಯೊಳಗೆ ನೀನು ಬಿದ್ದು, ನೀನು ಸಂತೆಯಲ್ಲಿ ಮುಳುಗಿ ನಂದು ನಾನು ನನ್ನವರು ಅಂತ ನಿನ್ನ ಜೀವನ ಪೂರ್ತಿ ಆ ಸಂತೆಯಲ್ಲಿ ಮುಳುಗೋಗ್ತೀಯ. ಅದರಲ್ಲಿ ಜೀವನ ಪೂರ್ತಿ
ನಾನು ನಾನು ನಂದು ಎನ್ನುವ ಅಹಂ ತೋರಿಸ್ತೀಯ. ಅದಕ್ಕೆ ಪ್ರತಿಫಲವಾಗಿ ನಿನಗೆ ದುಃಖ ಉಳಿತಿದೆ, ಕಣ್ಣೀರು ಉಳಿತಿದೆ, ಚಿಂತೆ ಉಳಿತಿದೆ. ಆವಾಗ ಕೊನೆ ಕಾಲದಲ್ಲಿ ನೀನು ಕಣ್ಣೀರು ಹಾಕ್ತಾ ಎಲ್ಲರಿಗೆ ಎದುರು ನೋಡ್ತಾ ಇರ್ತೀಯ. ಯಾರೋ ಬರ್ತಾರೆ, ಯಾರೋ ಕಣ್ಣೀರು ಒರೆಸ್ತಾರೆ, ಸಮಾಧಾನ ಮಾಡ್ತಾರೆ ಅಂತ. ಆದರೆ ಯಾರೂ ಬರಲ್ಲ ನನ್ನ ಮಿತ್ರ. ಇನ್ನಾದರೂ ಜಾಗೃತನಾಗು, ಏಳು, ಜ್ಞಾನವಂತನಾಗು. ಅಹಂ ಎನ್ನುವ ಸೊಕ್ಕನ್ನು ಬಿಡು. ನಾನು 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 ಎನ್ನುವ ಅಹಂಕಾರ ಬಿಡು. ಈ ಅಹಂಕಾರದಿಂದನೇ ಇಲ್ಲಿವರೆಗೆ ತಗೊಂಡು ಬಂದಿದ್ದೀವಿ. ಈ ಜೀವನ, ಈ ಸಂಸಾರ, ಈ ಕಚ್ಚಾಟ. ನಾನು ಎನ್ನುವುದು ಅದು ಕಳೆಯೋದು ಅಷ್ಟು ಸುಲಭವಲ್ಲ. ಆದರೆ ಧ್ಯಾನಕ್ಕೆ ನೀನು ಶರಣಾದರೆ ಈ ನಾನು ಎನ್ನುವ ಅಹಂ ಅಲ್ಲಿಂದ ಹೊರಟೋಗ್ತದೆ. ಆವಾಗ ನಿನಗೆ ಪರಮಸುಖ ಸಿಗ್ತದೆ. ಪರಮ ಜ್ಞಾನ ಸಿಕ್ಕಿದ ಮೇಲೆ, ಪರಮ ಸತ್ಯ ಸಿಕ್ಕಿದ ಮೇಲೆ, ಧ್ಯಾನ ಸಿಕ್ಕಿದ ಮೇಲೆ ನಿನಗೆ ಪರಮಾನಂದ ಸಿಗುತ್ತೆ, ಬ್ರಹ್ಮಾನಂದ ಸಿಗುತ್ತೆ. ಪ್ರೀತಿಯ ನನ್ನ ಮಿತ್ರರೇ, ಧ್ಯಾನವೆಂದರೆ ಬೇರೆ ಏನೂ ಅಲ್ಲ. ನಿಮ್ಮ ಉಸಿರನ್ನು ನೀವು ಗಮನಿಸೋದು, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದು, ನಿಮ್ಮ ಜೊತೆ ನೀವು ಸ್ನೇಹ ಮಾಡಿಕೊಳ್ಳೋದು, ನಿಮ್ಮನ್ನು ನೀವು ಗೌರವಿಸ್ಕೊಳ್ಳೋದು, ಅದೇ ಧ್ಯಾನ. ಬಾಯಲ್ಲಿ ಮಾತು ಮೌನ, ಮನಸ್ಸಲ್ಲಿ ವಿಷಯಗಳು ಶೂನ್ಯ, ಅದರ ಹೆಸರೇ ಧ್ಯಾನ. ಈ ಜಗತ್ತಲ್ಲಿ ಎಲ್ಲರೂ ಎಲ್ಲರನ್ನೂ ಸ್ನೇಹ ಮಾಡ್ಕೊತಾರೆ, ಆದರೆ ತಮ್ಮ ಜೊತೆ ತಾವು ಸ್ನೇಹ ಮಾಡ್ಕೊಳ್ಳೋದೇ ಗೊತ್ತಿಲ್ಲ. ಅದಕ್ಕೆ ಈ ದುಃಖ. ನಿಮ್ಮ ಹೃದಯಕ್ಕೆ ಸಂಕಟ ಹೇಗಾಗ್ತಾ ಅಂದರೆ ನಿಮ್ಮ ಜೊತೆ ನೀವು ಸ್ನೇಹ ಮಾಡ್ತಾ ಇಲ್ಲ. ನೀವು ಎಲ್ಲರನ್ನೂ ಪ್ರೀತಿ ಮಾಡ್ತೀರಿ, ನಿಮ್ಮ ಜೊತೆ ನೀವು ಪ್ರೀತಿ ಮಾಡ್ಕೊಳ್ತಾ ಇಲ್ಲ. ನೀವು ಮತ್ತೊಬ್ಬರಿಗೆ ಗೌರವ ಕೊಡ್ತೀರಿ, ಗೌರವಿಸ್ತೀರಿ, ಆದರೆ ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಲ್ಲ. ಅದಕ್ಕೆ ಈ ಬೇಸರ, ಈ ಜೀವನ. ಅದಕ್ಕೆ ಜೀವನದಲ್ಲಿ ದೊಡ್ಡ ದೊಡ್ಡದಾಗಿ ಸಾಧಿಸೋದು ಏನೂ ಅಲ್ಲ, ಏನೂ ಇಲ್ಲ. ಆದರೆ ಜೀವನವೇ ಬಹು ಮುಖ್ಯ, ಜೀವನನೇ ಬಹು ವರ, ಜೀವನನೇ ಪ್ರಾಮುಖ್ಯತೆ ಈ ಜೀವಕ್ಕೆ. ಇದು ತಿಳ್ಕೊಳ್ಳೋದೇ ಜೀವನ. ಜೀವನ ಆಶಾಮಾಷವಾಗಿ ಸಿಕ್ಕಿಲ್ಲ, ಸುಲಭವಾಗಿ ಸಿಕ್ಕಿಲ್ಲ. ಜೀವನ, ಈ ಜೀವಿಸಕ್ಕೆ, ಜೀವನವನ್ನು ಪಡೆಯೋಕ್ಕೆ, ಜನ್ಮವನ್ನು ಪಡೆಯೋಕ್ಕೆ ಭಾರಿ ಭಾರಿ ಕಷ್ಟ ಇದೆ. ಎಷ್ಟೋ ಹಿಂದೆ ಒಂದು ಶ್ರಮ ಇದೆ, ವಿಶ್ವದ ಶ್ರಮ ಇದೆ. ಆದರೆ ಇದು ನಮಗೆಲ್ಲ ಗೊತ್ತಾಗಲ್ಲ. ದೇಹಕ್ಕೆ ಊಟ ಎಷ್ಟು ಮುಖ್ಯವೋ ಆತ್ಮಕ್ಕೆ ಧ್ಯಾನ ಅಷ್ಟು ಮುಖ್ಯ. ನನ್ನ ಪ್ರೀತಿಯ ಪರಮಾತ್ಮರೇ, ನನ್ನ ಆತ್ಮೀಯರೇ, ಒಂದೊತ್ತು ಊಟ ಬಿಟ್ಟರೂ ಪರವಾಗಿಲ್ಲ, ಧ್ಯಾನವನ್ನು ಮರಿಬಾರದು. ಧ್ಯಾನಂ ಸತ್ಯಂ, ಧ್ಯಾನಂ ನಿತ್ಯಂ, ಧ್ಯಾನಂ ಸರ್ವಂ. ಈ ಧ್ಯಾನ ಮಾಡೋಕ್ಕೋಸ್ಕರ ನೀವು ಎಲ್ಲೋ ಹೋಗೋ ಅವಶ್ಯಕತೆ ಇಲ್ಲ, ಯಾವ ದುಡ್ಡಿನ ಅವಶ್ಯಕತೆ ಇಲ್ಲ. ಧ್ಯಾನ ಯಾರಾದರೂ ಮಾಡಬಹುದು, ಎಲ್ಲಾದರೂ ಮಾಡಬಹುದು. ಕುಲರಹಿತ, ಮತರಹಿತ, ಜಾತಿರಹಿತ, ಹಣರಹಿತ, ಯಾರಾದರೂ ಎಲ್ಲಾದರೂ ಧ್ಯಾನ ಮಾಡಬಹುದು. ಧ್ಯಾನವೆಂದರೆ ತುಂಬ ಸುಲಭ. ಉಸಿರಾಟದ ಮೇಲೆ ಗಮನ ಮಾಡೋದು. ಯಾವುದೇ ಮಂತ್ರ ಹೇಳೋದು ಬೇಡ, ಪ್ರಾರ್ಥನೆ ಮಾಡೋದು ಬೇಡ, ಜಪ ಮಾಡೋದು ಬೇಡ. ನನ್ನೆಯ ಬಗ್ಗೆ, ನಾಳೆಯ ಬಗ್ಗೆ ಚಿಂತೆಗಳು ಬೇಡ. ಎಲ್ಲ ಚಿಂತೆಗಳು ಮುರಿದು ನಿಮ್ಮ ಉಸಿರಾಟದ ಮೇಲೆ ಗಮನ ಮಾಡೋದೇ ಧ್ಯಾನ. ಧ್ಯಾನ ಸರ್ವರೋಗ ನಿವಾರಣಿ, ಧ್ಯಾನ ಸಕಲ ಭೋಗ ಕಾರಣಿ, ಧ್ಯಾನ ಸತ್ಯ ಜ್ಞಾನ ಪ್ರಸಾದಿನಿ. ಓ ನನ್ನ ಪ್ರಭುಗಳೇ, ನನ್ನ ಮಿತ್ರರೇ, ನನ್ನ ದೇವರುಗಳೇ, ಕೇವಲ 30 ಕ್ಷಣಗಳು ಉಸಿರಾಟದ ಮೇಲೆ ಮಾತ್ರ ಗಮನ, ಉಸಿರಾಟದ ಮೇಲೆ ಮಾತ್ರ ಗಮನ.